ಇವಾಗ 1 ಕೆಜಿ ಗಂಧದೆಣ್ಣೆ ತಯಾರು ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಕೆಜಿ ಮರ ಬೇಕಾಗುತ್ತೆ? ಅದು ನಾವು ಆಕ್ಚುಲಿ 1 ಕೆಜಿಗೆ ಅಂದ್ರೆ ಡಿಪೆಂಡ್ಸ್ ಆನ್ ದಿ ಕ್ವಾಂಟಿಟಿ ಆಫ್ ವುಡ್. ಈಗ ಫಾರ್ ಎಕ್ಸಾಂಪಲ್ ನಾವು 2000 ಕೆಜಿ ಇದರದ್ದು ಡಿಸ್ಟಿಲೇಷನ್ ಸ್ಟಿಲ್ಸ್ ಕೆಪಾಸಿಟಿ 2000 ಕೆಜಿ. ಫಾರ್ ಎಕ್ಸಾಂಪಲ್ ನಾವು ಈ 2000 ಕೆಜಿ ವುಡ್ ಪೌಡರ್ ಇಲ್ಲಿ ಬಾಯ್ಲಿಂಗ್ ಇಟ್ರೆ, ಇಫ್ ಇಟ್ ಇಸ್ ಅ ರೂಟ್ ಕ್ಲಾಸ್, ಅರೌಂಡ್ 15 ಡೇಸ್ ಆಫ್ ರನ್ನಿಂಗ್ ಇರುತ್ತೆ. 15 ಡೇಸ್ ಟು ಕಂಪ್ಲೀಟ್ ಟು ಎಕ್ಸ್ಟ್ರಾಕ್ಟ್ ಔಟ್ ದ ಎಂಟೈರ್ ಈಲ್ಡ್. ಅಂದ್ರೆ ಒಂದ್ ದಿನಕ್ಕಾಗಲ್ಲ ಇದು. ಓ ಮೈ ಗಾಡ್, 15 ದಿನ. ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಆ 15 ಡೇಸ್ ಅಲ್ಲಿ ವಿ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದ ಆಯಿಲ್ ಇನ್ 2 ಶಿಫ್ಟ್ಸ್. ಇಲ್ಲಿಂದ ಬರುತ್ತಲ್ಲ ಆಯಿಲ್ ನ ವಿ ಯೂಸ್ ಟು ಕಲೆಕ್ಟ್ ಇಟ್ ಆನ್ ದ ಬ್ಯಾಕ್ ಸೈಡ್. ಕಲೆಕ್ಟಿಂಗ್ ಪಾಟ್ಸ್ ಇದೆ, ಅದರಲ್ಲಿ ಮ್ಯಾನ್ಯುಯಲ್ ಸಪರೇಷನ್ ಆಗಿ ಕಲೆಕ್ಟ್ ಮಾಡ್ಕೊಳ್ಳೋಂಥದ್ದು. ಇವಾಗ ನಾವು ಕಡಲೆಕಾಯಿ ಎಣ್ಣೆ ಮತ್ತೆ ತೆಂಗಿನ ಎಣ್ಣೆ ಎಲ್ಲ ತೆಗಿತೀವಲ್ಲ, ಅದು ಒಂದಿಂದಲೇ ಆಗ್ಬಿಡುತ್ತೆ. ಬಟ್ ನೀವು ನೋಡ್ರಿ 15 ದಿನ ಅಂತ ಹೇಳ್ತಾ ಇದ್ದೀರಲ್ಲ. ಕಲೆಕ್ಟ್ ಔಟ್ ಆಲ್ ದ ಈಲ್ಡ್, ಕಂಪ್ಲೀಟ್ ಈಲ್ಡ್ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಆ ವುಡ್ ಇಂದ. ಸೊ 15 ಡೇಸ್. ವೇರಸ್ ನೀವು ಆ ಮಿಲ್ವ ಚಿಲ್ಟ ನೋಡಿದ್ರಲ್ಲ ಕ್ಲಾಸಿಫಿಕೇಶನ್, ಅದರಲ್ಲಿ ಈಲ್ಡ್ ಪರ್ಸೆಂಟೇಜ್ ಕಡಿಮೆ. ಇಟ್ ಟೇಕ್ಸ್ ಅರೌಂಡ್ 7 to 8 ಡೇಸ್. ಮಿನಿಮಮ್ 7 ರಿಂದ 8 ದಿನದಲ್ಲಿ ಬಂದ್ಬಿಡುತ್ತೆ ಆಯಿಲ್. ಒಂದು ಗಂಧದ ಅಂದ್ರೆ 1 ಕೆಜಿ ಗಂಧದ ಎಣ್ಣೆಗೆ ಎಷ್ಟು ಬೇಕಾಗುತ್ತೆ ಅಂತ ನಾನು ಕೇಳಿದೆ. ಎಷ್ಟು ಕೆಜಿ? ಅದೇ ನಾನು ಹೇಳ್ದಂಗೆ ನಿಮ್ಗೆ ಈಲ್ಡ್ ಪರ್ಸೆಂಟೇಜ್ ರೂಟ್ ಕ್ಲಾಸ್ ಆದ್ರೆ 4 to 5%. ವೇರಸ್ ನೀವು ಮಿಲ್ವ ಚಿಲ್ಟಾಗ್ ಬಂದ್ರೆ 2 to 2.5%.